ನಾನು ದಪ್ಪ ಆಗಬೇಕು, ನನಗೆ ಮಜಲ್ ಬರಬೇಕು, ನಾನು ಬಾಡಿ ಬಿಲ್ಡ್ ಮಾಡಬೇಕು, ಸಿಕ್ಸ್ ಪ್ಯಾಕ್ಸ್ ಮಾಡ್ಕೋಬೇಕು, ಅಥವಾ ನನ್ನಲ್ಲಿ ಕೊರತೆ ಇದೆ, ನನ್ನಲ್ಲಿ ಪ್ರೋಟೀನ್ ಕೊರತೆ ಇದೆ ಅಂತ ಅನಿಸಿದವರು ಏನು ಮಾಡ್ತಾರೆ, ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡ್ತೀರಾ. ಅವರು ನಿಮಗೆ ಪ್ರೋಟೀನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರೋಟೀನ್ ಪೌಡ್ರನ್ನೆಲ್ಲ ಅಡ್ವೈಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಯಾಕೆ, ನೀವು ಜಿಮ್ಗೆ ಹೋಗ್ತಾ ಇದ್ದರೆ ಜಿಮ್ ಟ್ರೈನರ್ಸ್, ಇವನ್ ನ್ಯೂಟ್ರಿಷನಿಸ್ಟ್ ಅಂತ ಏನಿರ್ತಾರಲ್ಲ, ಇವರು ಕೂಡ ಪ್ರೋಟೀನ್ ತೊಗೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ಬಟ್ ಈ ಒಂದು ಪ್ರೋಟೀನ್ ಪೌಡ್ರ್ ಇದೆಯಲ್ಲ, ಇದು ತುಂಬ ಡೇಂಜರಸ್, ತುಂಬ ಅಪಾಯಕಾರಿ. ಯಾಕೆ ಅಂತಂದರೆ ಈ ಪ್ರೋಟೀನ್ ಇದೆಯಲ್ಲ, ಇದು ಫುಡ್ ಎಕ್ಸ್ಟ್ರಾಕ್ಟು, ಅಂದರೆ ನಾವು ತಿಂತಕ್ಕಂಥ ಆಹಾರದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರೋಟೀನ್ ಇದು. ಸರಿ, ಎಕ್ಸ್ಟ್ರಾಕ್ಟ್ ಮಾಡಿರೋದು ಒಳ್ಳೇದಲ್ವ, ಫುಡ್ಡಿಂದ ಇರೋದಲ್ವ ಅಂತ ನೋಡೋದಾದರೆ, ಈಗ ನೋಡಿ, ಈ ಶುಗರ್ ಕೇನು ಅಂದರೆ ಕಬ್ಬಿನಿಂದ ನಾವು ಸಕ್ಕರೆ ತೆಗಿತೀವಿ. ಸಕ್ಕರೆ ಒಳ್ಳೆಯದು ಅಂತ ಹೇಳ್ತಾರಾ? ಇಲ್ಲ, ಸಕ್ಕರೆ ಅಪಾಯಕಾರಿ ಅಂತ ಹೇಳ್ತಾರೆ. ಹಾಗೆ ಫುಡ್ಡಿಂದ ನಾವು ತೆಗ್ತಕ್ಕಂಥ ಈ ಒಂದು ಪ್ರೋಟೀನ್ ಪೌಡ್ರ್, ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರೋಟೀನ್ ಪೌಡ್ರು ಈ ಒಂದು ಸಕ್ಕರೆಗಿಂತ 10 ಪಟ್ಟು ಹೆಚ್ಚು ಅಪಾಯಕಾರಿ ಇದು. ಹೇಗೆ ಅಂತಂದರೆ, ಎರಡು ರೀತಿ. ಒಂದನೇದಾಗಿ ಏನಂತಂದರೆ, ನಮ್ಮ ದೇಹ ನಾವು ತಿಂದಂಥ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನನ್ನು ಎಳ್ಕೊಳ್ತಕ್ಕಂಥದ್ದು, ಅದನ್ನು ಸೆಪ್ರೇಟ್ ಮಾಡಿ ತೊಗೊಳ್ತಕ್ಕಂಥ ಒಂದು ಮೆಕ್ಯಾನಿಸಮ್, ಅಂದರೆ ಮೆಟಬಾಲಿಸಮ್ ನಮ್ಮ ಬಾಡಿಲಿರುತ್ತೆ. ಯಾವಾಗ ನೀವು ಫುಡ್ ಕೊಡದಲ್ಲಿ ಈ ರೀತಿ ಒಂದು ಪ್ರೋಟೀನ್ ಸಪ್ಲಿಮೆಂಟನ್ನು ಕೊಡ್ತೀರೋ, ಆವಾಗ ಈ ಒಂದು ಬ್ರೇಕ್ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮ್, ಅಬ್ಸಾರ್ಪ್ಷನ್ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಏನಿದೆಯಲ್ಲ, ಆ ಮೆಕ್ಯಾನಿಸಮ್ ವೀಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅಂದರೆ ನಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಎರಡನೇದಾಗಿ ಏನಂತಂದರೆ, ಈ ಒಂದು ಪ್ರೋಟೀನ್ ಅನವಶ್ಯಕವಾದ ಒಂದು ಎಕ್ಸ್ಟ್ರಾ ಪ್ರೋಟೀನ್ ಇದು, ನಮಗೆ ಅವಶ್ಯಕತೆ ಇಲ್ಲ. ಈ ಒಂದು ಎಕ್ಸ್ಟ್ರಾ ಪ್ರೋಟೀನು ನಮ್ಮ ದೇಹದಲ್ಲಿ ಸ್ಟೋರ್ ಆಗಲ್ಲ, ಬದಲಾಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಯೂರಿಕ್ ಆ್ಯಸಿಡ್ ಮತ್ತು ಕ್ರಿಯೇಟಿನ್ ಆಗಿ ಈ ಒಂದು ಪ್ರೋಟೀನ್ ಕನ್ವರ್ಟ್ ಆಗುತ್ತೆ. ಈ ಯೂರಿಕ್ ಆ್ಯಸಿಡ್ ಕ್ರಿಯೇಟಿನ್ ಏನು ಮಾಡುತ್ತೆ ಅಂತಂದರೆ, ಬ್ಲಡ್ಡನ್ನು ಇನ್ಫ್ಲಮೇಷನನ್ನು ಜಾಸ್ತಿ ಮಾಡುತ್ತೆ, ಬ್ಲಡ್ಡನ್ನು ಅಸಿಡಿಕ್ ಮಾಡಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಸಿಂಪಲಾಗಿ ಹೇಳ್ಬೇಕಾದ್ರೆ ನೀವು ಹೇಳ್ತಿರಲ್ಲ, ಹೀಟ್ ಆಗಿದೆ, ಬಾಡಿ ಹೀಟ್ ಆಗಿದೆ, ಅಂಥದ್ದು ಈ ಪ್ರೋಟೀನಿಂದ ಆಗುತ್ತೆ. ಸರಿ, ಇನ್ಫ್ಲಮೇಷನ್ ಜಾಸ್ತಿ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಹೀಟ್ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ, ಈ ಕ್ರಾನಿಕ್ ಡಿಸೀಸ್, ಡಯಾಬಿಟಿಸ್ ಬರ್ಬೋದು, ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದ್ರ ಜೊತೆಗೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಕೂಡ ಬರ್ಬೋದು. ಯಾವಾಗ ನಾವು ಈ ರೀತಿ ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡಿದಾಗ. ನೀವು ಶುಗರ್ ಯೂಸ್ ಮಾಡ್ತೀರಾ, ಪರವಾಗಿಲ್ಲ, ಅಷ್ಟು ಡೇಂಜರಸ್ ಏನಲ್ಲ. ನೀವು ಪ್ರೋಟೀನ್ ಯೂಸ್ ಮಾಡ್ತೀರಾ, ಫಸ್ಟ್ ಸ್ಟಾಪ್ ಮಾಡಿ. ಯಾಕಂದರೆ ಇದು ಶುಗರಿಗಿಂತ 10 ಪಟ್ಟು ಹೆಚ್ಚು ಅಪಾಯಕಾರಿ. ನಿಮಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕು ಅಂದರೆ ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.